ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಬ್ಬ ಗಂಡಿನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ನೋವಾದರೆ ಅಳುವ ಆಗಿಲ್ಲ, ಭಯ ಆದರೆ ಎದರೋ ಆಗಿಲ್ಲ, ಇಷ್ಟ ಆದರೆ ಹೇಳೋ ಆಗಿಲ್ಲ, ಹೇಳ್ಕೊಂಡ್ರೆ ಮರ್ಯಾದೆ ಇಲ್ಲ. ಎಲ್ಲ ನೋವನ್ನು ತಾನೇ ನುಂಗಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಗಂಡಾಗಿ ಹುಟ್ಟಿ ಗುಂಡು ಕಲ್ಲಿನಂತೆ ಬದುಕುತ್ತಾನೆ. ನೋಡಿ, ಎಷ್ಟು ಗಂಡಿನ ಕಷ್ಟ. ಯಾವುದೂ ಹೇಳ್ಕೊಳಾಗಿಲ್ಲ, ಭಯ ಅಂತ ಹೇಳ್ಕೊಳಾಗಿಲ್ಲ, ನನಗೆ ಆಸೆ ಅಂತ ಹೇಳ್ಕೊಳಾಗಿಲ್ಲ. ಗೊತ್ತಾಯ್ತಾ? ನಾವಿವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 45ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಮಹಾರಾಷ್ಟ್ರದ ಗ್ರಾಮವೊಂದರಲ್ಲಿ ತೊನ್ನುಪೀಡಿತನಾದ ನಂದೀಶ ಎಂಬಾತನಿದ್ದನೋ. ಆತನು ತುಳಜಾ ಭವಾನಿಯ ಪರಮ ಭಕ್ತನಾಗಿದ್ದನು. ಒಮ್ಮೆ ಭವಾನಿಯು ಆತನ ಕನಸಿನಲ್ಲಿ ಕಾಣಿಸಿಕೊಂಡು ಚಂದಲಾ ಪರಮೇಶ್ವರಿಯನ್ನು ಆರಾಧಿಸಲು ಸೂಚಿಸಿದಳು. ಹೀಗೆ 6 ತಿಂಗಳು ಸೇವೆಯನ್ನು ಮಾಡಿದಾಗ ಗಾಣಗಾಪುರದ ಶ್ರೀ ಗುರುಗಳನ್ನು ಪೂಜಿಸುವಂತೆ ಸೂಚನೆಯಾಯಿತು. ಆಗ ಆತನು ದೇವಿಯನ್ನು ಧ್ಯಾನಿಸಿ, 6 ತಿಂಗಳು ಏಕೆ ಕಾಡಿಸಿದೆ ತಾಯಿ? ಈಗ ಕೇವಲ ಮಾನವರಾದ ಯತಿಗಳ ಬಳಿಗೆ ಏಕೆ ಕಳಿಸುವೆ ಎಂದು ಪ್ರಾರ್ಥಿಸಿ ಅಲ್ಲೇ ಉಳಿದನು. ಮರುದಿನ ಅಲ್ಲಿಗೆ ಅರ್ಚಕರಿಗೂ ಇದೇ ರೀತಿ ಸ್ವಪ್ನ ಸೂಚನೆಯಾಯಿತು. ಅವರು ನಂದೀಶನನ್ನು ದೇವಿಯ ಮಾತಿನಂತೆ ಗಾಣಿಗಾಪುರಕ್ಕೆ ಹೋಗುವಂತೆ ಸೂಚನೆ ಕೊಟ್ಟರು. ಆಗ ಆತನು ಗಾಣಿಗಾಪುರಕ್ಕೆ ಬಂದು ಶ್ರೀ ಗುರುದರ್ಶನ ಪಡೆದನು. ಶ್ರೀ ಗುರುಗಳು, ಹೇ ಬ್ರಾಹ್ಮಣ, ನೀನು ಇಲ್ಲಿಗೆ ಬಂದ ಕಾರಣ ನಮಗೆ ಗೊತ್ತಿದೆ. ದೇವಸನ್ನಿಧಿ ಬಿಟ್ಟು ಇಲ್ಲಿಗೆ ಏಕೆ ಬಂದೆ? ನಂಬಿಕೆ ಇದ್ದರೆ ಮಾತ್ರ ಫಲ ಎಂದು ತಿಳಿ ಎಂದರೋ. ಆಗ ನಂದೀಶನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಬೇಡಿದನು. ತನ್ನ ರೋಗವನ್ನು ಗುಣಪಡಿಸಿದರೆಂದು ಆತನಿಗೆ ಆರ್ತನಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. ಶ್ರೀಗಳು ತಮ್ಮ ಶಿಷ್ಯನೊಬ್ಬನಿಗೆ ಸಂಗಮದಲ್ಲಿ ವಿಧಿಪೂರ್ವಕ ಸ್ನಾನ ಮಾಡಿಸುವಂತೆ ಹೇಳಿದರೋ. ಹೀಗೆ ನಂದೀಶನಿಗೆ ಸಂಗಮ ಸ್ನಾನ ಹಾಗೂ ಅಶ್ವತ್ಥ ಪ್ರದಕ್ಷಿಣೆಯಿಂದಲೇ ರೋಗವು ಗುಣವಾಗುವುದು. ಆದರೆ ಆತನಿಗೆ ಗುರುಗಳ ಮೇಲೆ ಅಲ್ಪ ಸಂಶಯ ಇದ್ದುದರಿಂದ ಮೊಳಕಾಲು ಬಳಿ ಸ್ವಲ್ಪ ಗುರುತು ಉಳಿಯಿತೋ. ಅದಕ್ಕೇನೇ ಕರೆಕ್ಟಾಗಿ ನಾವು ದೇವರನ್ನ ನಂಬಬೇಕು. ನಂಬಿಕೆ ಇದ್ದರೆ ಔಷಧ, ನಂಬಿಕೆ ಇಲ್ಲದೇ ಇದ್ದರೆ ಗುಣ ಆಗಲ್ಲ. ಶ್ರೀಗಳು ಇದಕ್ಕೆ ಕಾರಣಗಳನ್ನು ತಿಳಿಸಿ, ನೀನು ನಮ್ಮನ್ನು ಸ್ತೋತ್ರ ಮೂಲಕ ಕವಿತೆ ರಚಿಸಿದರೆ ನಿನ್ನ ಕಾಯಿಲೆ ಗುಣವಾಗುತ್ತದೆ ಎಂದರು. ನಂದೀಶನು, ಸ್ವಾಮಿ, ನಾನು ಅಜ್ಞಾನಿ, ತಮ್ಮನ್ನು ಹೇಗೆ ಸ್ತುತಿಸಲಿ ಎನ್ನಲು ಶ್ರೀಗಳು ಆತನ ನಾಲಿಗೆಯ ಮೇಲೆ ಭಸ್ಮವನ್ನು ಪ್ರೋಕ್ಷಿಸಿದರು. ಆಗ ಅವನು ಬಾಯಿಯಿಂದ ತಂತಾನೇ ಕವಿತಾಶಕ್ತಿ ಹೊರಟು, ಹೇ ಪರಬ್ರಹ್ಮ, ಮಾಯಾಮೋಹದಿಂದ ನಾನು ನಿಮ್ಮನ್ನು ಮರೆತು ನಾನು ಜನ್ಮ ತಾಳಿದ್ದೆ. ನನ್ನ ಬಾಲ್ಯದಲ್ಲಿ ಮಲಮೂತ್ರದಲ್ಲಿ ಹೊರಳಾಡಿದೆ. ಪ್ರಾಯ ಬಂದಾಗ ಸೊಕ್ಕಿನಿಂದ ಹಿರಿಯರನ್ನು ನಿಂದಿಸಿದೆ. ನೋಡಿ, ಅದಕ್ಕೇನೆ ನಾನು ಪ್ರಾಯ ಇದ್ದಾಗ ದೊಡ್ಡವ್ರನ್ನ ಚಿಕ್ಕವರಿಲ್ಲ ನಿಂದನೆ ಮಾಡಬಾರ್ದು ಅದನ್ನು. ಗೊತ್ತಾಯ್ತಾ? ಕೆಲವರು ಒಳ್ಳೆ ಟೇಂಕಾರ ತೋರಿಸ್ಬಾರ್ದು. ತೋರಿಸಿದ್ರೆ ಅವೆಲ್ಲ ನಮಗೆ ತೊಟ್ಟತ್ತೆ. ವಾರ್ಧಕ್ಯದಲ್ಲಿ ಹೆಂಡತಿ ಮಕ್ಕಳು ತೊರೆದರು. ಹೀಗೆ ಸಂಸಾರದಲ್ಲಿ ಜಂಜಡದಲ್ಲಿ ತಮ್ಮ ಸೇವೆ ದೊರೆಯಲಿಲ್ಲ. ಹೀಗೆ ತಮ್ಮ ದಿವ್ಯಾನುಗ್ರಹದಿಂದ ಸೇವಾಭಾಗ್ಯ ದೊರಕಿದೆ ಎಂದು ಸ್ತುತಿಸಿದನು. ನಾನು ಮಾಡಿದ್ದೆಲ್ಲ ತಪ್ಪಾಯಿತು, ಈಗ ಕ್ಷಮಿಸಿ ಅಂತ ಕೇಳ್ತೇನೆ. ಶ್ರೀ ಗುರುಗಳು ನಂದೀಶನ ಸ್ತೋತ್ರಕ್ಕೆ ಮೆಚ್ಚಿ ಅವನನ್ನು ಕದೀಶ್ವರ ಎಂದು ಅನುಗ್ರಹಿಸಿದರು. ನಂದಿಯ ಶ್ವೇತ ಕುಷ್ಠರೋಗವು ಸಂಪೂರ್ಣವಾಗಿ ಗುಣವಾಯಿತು. ಅವನು ಗುರುಗಳ ಸೇವಾ ನಿರತನಾಗಿ ಗಾಣಿಗಾಪುರದಲ್ಲಿಯೇ ನಿಂತನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 45ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/12/2024 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣಪಕ್ಷ, ತಿಥಿ ಅಷ್ಟಮಿ, ಹಗಲು 4 ಗಂಟೆ 48 ನಿಮಿಷ.
ನಕ್ಷತ್ರ ಉತ್ತರಾಭಾದ್ರ ಬೆಳಿಗ್ಗೆ 9:41. ಮಳೆ ಮೂಲ 3ನೇ ಪಾದ. ಇವತ್ತು ಕಾಲಭೈರವ ಅಷ್ಟಮಿ. ಅಷ್ಟಮಿ. ರಾಹುಕಾಲ 8:04 9 ಗಂಟೆ 30 ತನಕ ಇದೆ. ಗುಳಿಕ ಕಾಲ 1:47 3:13 ತನಕ ಇದೆ. ಯಮಗಂಡ ಕಾಲ 10:56 12:22 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಈ ಗುರುಚರಿತ್ರೆಯನ್ನು ಯಾರು ಕೇಳ್ತಾರೋ ಎಲ್ಲರಿಗೂ ತಾವು ಕೈಗೊಂಡ ಕೆಲಸಗಳು ಕೈಗೂಡಲಿ ಅಂತ ನಾನು ಕೇಳ್ಕೊತೀನಿ. ಗುರುಗಳು ತಿಳಿಸಿದರೆ ಎಲ್ಲ 51 ಅಧ್ಯಾಯನ ಯಾರು ಕೇಳಿ ಭಕ್ತಿಯಿಂದ ಕೇಳ್ತಿರೋ ಆ 51 ದಿನ ಆಗೋದ್ರೊಳಗಾಗೂ ನಿಮ್ಮ ಕೆಲಸ ಪೂರ್ತಿ ಎಲ್ಲ ಆಗತ್ತೆ. ನಮಸ್ಕಾರಗಳು.